ಕಟ್ತಾರಂತೆ ಕುದುರೆದು. ಫಾಲ್ಸ್ ಅಲ್ಲಿಂದ ಮಾಡಿದ್ದಾರೆ. ತಿರ್ಗೋ ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ವ್ಲಾಗ್ಸ್. ಇದು ಫ್ರೈಡೇ ಮಾರ್ನಿಂಗ್. ಇದು ಶಿರಡಿ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ರೂಮ್ ಚೆಕ್ಔಟ್ ಆಗಬೇಕು. ಹಾಗಾಗಿ ಮಾರ್ನಿಂಗ್ 4 o'clockಗೆ ಎದ್ದು ನಾನು ಫಸ್ಟು ಫ್ರೆಶ್ ಅಪ್ ಆಗಿ ಬಂದೆ. ಆಮೇಲೆ ಹಸ್ಬೆಂಡ್ ಮತ್ತು ನಮ್ಮಮ್ಮ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಇನ್ನೇನು ರೂಮ್ ಚೆಕ್ಔಟ್ ಆಗಿ ಹೊರಡಬೇಕು. ಕ್ಯಾಬ್ ಕೂಡ ಬಂದಿದೆ. ಇವತ್ತು 3 ಟೆಂಪಲ್ಗೆ ಹೋಗೋದಿದೆ. ಅದಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಇನ್ನು ಈವ್ನಿಂಗ್ ನಮಗೆ ಬೆಂಗಳೂರಿಗೆ ಬಸ್ ಇದೆ. ಚಾಯ್ಗೆ ಕುಡಿತೀರಾ? ಬೇಡಪ್ಪ. ಹೊಸ ಬಟ್ಲಾ? ಥ್ಯಾಂಕ್ ಯು. ನಮ್ಮದು ಕ್ಯಾಬು ಗೇಟ್ 4 ಹತ್ರ ಇದೆ ಅಂತೆ. ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇಷ್ಟು ಬೆಳಿಗ್ಗೆ ಜನ ಇನ್ನೂ ಯಾರೂ ಇಲ್ಲ. ಇದು ಒಂದು ಶಾಪ್ ಓಪನ್ ಆಗಿದೆ. ನಿನ್ನೆ ಏನೂ ಶಾಪಿಂಗ್ ಮಾಡಿರಲಿಲ್ಲ. ನನಗೆ ಮತ್ತು ನಮ್ಮ ಅಕ್ಕನ ಮಗಗೆ ಒಂದು ಸ್ಲಿಪ್ಪರ್ ತೊಗೊಂಡಿದ್ದೆ. ಮೆಮೊರಬಲ್ ಆಗಿ ಏನಾದರೂ ಇರಲಿ ತಗೊಳ್ಳೋಣ ಅಂತ ಹೇಳಿ ಹುಡುಕ್ತೆ. ನನಗೆ ಅಷ್ಟಾಗಿ ಏನೂ ಇಷ್ಟ ಆಗಲಿಲ್ಲ. ಸೊ ನೆನ್ನೆ ಫೈನಲ್ ಆಗಿ ಒಂದು ಸ್ಲಿಪ್ಪರ್ ಸಿಕ್ತು. ನನ್ನ ಹಸ್ಬೆಂಡ್ ಕೊಡ್ಸಿದ್ರು ತಗೋ ಅಂತ ಹೇಳಿ, ಸರಿ ಅಂತ ಅದನ್ನೇ ತೊಗೊಂಡೆ. ಮತ್ತು ನನ್ನ ಅಕ್ಕನ ಮಗನಿಗೆ ಒಂದು ಕ್ಯೂಟಾಗಿತ್ತು ಸ್ಲಿಪ್ಪರು, ಚೆನ್ನಾಗಿ ಅನಿಸ್ತು. ಅದಕ್ಕೆ ಅದನ್ನು ಕೂಡ ಒಂದು ತೊಗೊಂಡೆ. ಇನ್ನು ನಾವು ಇಲ್ಲಿ ನಿನ್ನೆ ಬಂದಿದ್ವಿ. ಇದು ಪಾಲಕಿ ಗಾರ್ಡನ್. ಬಾಬಾ ಚೆನ್ನಾಗಿದೆ. ಇದು ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸೆಲ್ಫಿ ಪಾಯಿಂಟ್ ಅಂತ ಹೇಳಿ ಇಲ್ಲೊಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಇನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಬಾಬಾ ಲೈವು ದೇವಸ್ಥಾನದ್ದು. ಟಾರ್ಚ್ ಬೆಳಕಿಗೆ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ, ಫುಲ್ಲು ಲೈಟಿಂಗ್ಸ್ ಇದೆ. ಹಾಗಾಗಿ ನನ್ನ ಹಸ್ಬೆಂಡ್ ಕಾಫಿ ಕುಡಿತಾ ಇದ್ದಾರೆ. ಶಾಪಿಂಗ್ ಮಾಡ್ತಾ ಇದ್ದೀವಿ. ಫ್ರಿಜ್ಗೆ ಅಂಟಿಸೋದು ಮ್ಯಾಗ್ನೆಟ್ ಬರುತ್ತೆ ಅಲ್ವಾ ಬಾಬಾದು, ಅದು ತೊಗೊಳ್ತಾ ಇದ್ದೀವಿ ಮನೆಗೆ. ನಮ್ಮ ಮನೆಗೊಂದು, ನಮ್ಮಮ್ಮ ಮನೆಗೊಂದು. ಫೋನ್ ಮಾಡೋರು ಬರಲಿ. ಐಸಾ? हाँ, कलर भी आएगा उसमें डिफरेंट. ನೋಡೋಕ್ಕಂತ ಬಂದು 1100 rupees ಬಿಲ್ ಆಗಿದೆ. ಎಲ್ಲಿ ಹೋಗ್ತಾ ಇರೋದು ರೀ? ಗೃಹನೇಶ್ವರ ಟೆಂಪಲ್ ಮತ್ತು ಎಲ್ಲರ ಕೇವ್ಸ್ ಅಂತೆ. ಚೆನ್ನಾಗಿದೆ ಅಂತೆ. ಇದು ಮಳೆ ಬಂದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ತುಂಬ ಮಳೆ ಬಂದಿದೆ. ಸೊ ಮಳೆ ಬಂದರೆ ನೋಡೋಕ್ಕಾಗಲ್ಲ ಅಂತೆ. ನೋಡೋಣ ಹೋಗಿ ಪ್ಲೇಸ್ ಹೇಗಿದೆ ಅಂತ. ಭಾರಿ ಶಾಲೆ ಬರ್ತಾನೆ ಇಲ್ಲ. ಹಲೋ, ಇಸ್ಕೊಳ್ಳಿ. ಗೃಹನೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಒಳಗಡೆ ಇಲ್ಲೂ ಕೂಡ ಮೊಬೈಲ್ ಅಲೌಡ್ ಇಲ್ಲ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಒಳಗಡೆ ಕೆಳಗಡೆ ನೆಲದಲ್ಲಿ ಇರೋದು ಶಿವ. ಚೆನ್ನಾಗೈತೆ ದರ್ಶನ, ಬ್ಲೆಸ್ಡ್. ಆ್ಯಂಡ್ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಆಡಿ ಇದು ಮನೇಲಿ ಬಾಗ್ಲಲ್ಲಿ ಕಟ್ತಾರಂತೆ ಕುದುರೆದು. ಏನೋ ಇದು ಏನೋ ಒಳ್ಳೇದಾಗತ್ತಂತೆ ನೋಡಿ. ಗೈಸ್, ಈಗ ಗೃಹನೇಶ್ವರ ಟೆಂಪಲ್ದು ದರ್ಶನ ಆಯಿತು. ಶಾಪಿಂಗು ಮುಗಿಸ್ಕೊಂಡು ಬಂದ್ವಿ. ಹೊರಗಡೆ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಎಲ್ಲೋರ ಹೋಗ್ತಾ ಇದ್ದೀವಿ. ಗೃಹನೇಶ್ವರ ಟೆಂಪಲ್ಗೆ ಹೋಗಿದ್ವಲ್ಲ ದರ್ಶನಕ್ಕೆ, ಅದ್ರ ಪಕ್ಕದಲ್ಲೇ ಇರೋದು ಎಲ್ಲೋರ. ನಾವಿವಾಗ ಮಾರುತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 1.5 kilometers ಅಂತೆ. ಹೋಗಿ ಮಾರುತಿ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಎಲ್ಲೋರಾಗೆ ಬರ್ತೀವಿ. ಸಖತ್ತಾಗಿದೆ ವ್ಯೂ. ಇದು ಒಂಥರ ಘಾಟ್ ಸೆಕ್ಷನ್ ಥರ ಇದೆ. ನೋಡಿಸ್ತೀನಿ ರೀ. ఇక్కడ చూడండి.
ಮಾರುತಿ ಟೆಂಪಲ್ಗೆ ಬಂದಿದ್ದೀವಿ ದರ್ಶನ ಮಾಡ್ಕೊಳ್ಳೋಕೆ. ಅನ್ಬಾರ್ದು ಹನುಮಾನ್ ಟೆಂಪಲ್ ಅನ್ನು. ನೀವೇ ತಾನೇ ಮಾರುತಿ ಹಿಂದಿಯವ್ರು ಹಂಗೆ ಹೇಳ್ತಾರ. ಓಕೆ, ಹನುಮಾನ್ ಟೆಂಪಲ್ಗೆ ಬಂದಿದ್ದೀವಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇರೋ ಜೊತೆಲಿ ಬಾ, ವಿಡಿಯೋಲಿ ಕಾಣಿಸು. ಸ್ವಲ್ಪ ಏನು ಮಾತಾಡೋಲ್ಲ, ಗೋಬೆ ಥರ ಇರ್ತಾರೆ. ಹೇಳಿ ಸ್ವಲ್ಪ ನಿಮ್ಮ ಹೆಂಡತಿಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಅಂತ. ಬ್ಲಾಗ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ, ಫೋಟೋಸ್ ಹಿಡಿಯಲ್ಲ. ಎಲ್ಲಾದರೂ ಬಂದರೆ ನಾನು ನೋಡ್ಬೇಕಂತ ಇರ್ತಾರೆ. ಇವಾಗ ನಾವು ಮಾರುತಿ ಪರವಾಗಿಲ್ಲ, ನೋಡೋಕ್ಕೆ ಅಪರೂಪಕ್ಕೆ ಬಂದರೂ ಕೂಡ ಹೆಂಡತಿಗೆ ಸಪೋರ್ಟ್ ಮಾಡಬೇಕು. ಫೋಟೋಸ್ ಒಂದೆರಡಾದರೂ ಕ್ಲಿಕ್ ಮಾಡಿಕೊಡ್ಬೇಕು. 2 ಬೇಕಾದ್ರೆ ಮಾಡ್ತೀನಿ, 2 ಅಲ್ಲ 5 ಮಾಡ್ತೀನಿ, ಅದಕ್ಕಿಂತ ಹೆಚ್ಚು ಕೇಳ್ತಾರೆ. 5ಗೆ ಮಾಡಿಕೊಡಿ ಸಾಕು. ಹೌದಾ, ಪಕ್ಕಾ ಫಿಕ್ಸ್. ನಾನು ಮಾರುತಿ ಟೆಂಪಲ್, ಹನುಮಾನ್ ಟೆಂಪಲ್ಗೆ ಬಂದು ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಇಲ್ಲಿ ಮೊಬೈಲ್ ಅಲೌಡ್ ಇದೆ ಅಂತೆ, ನೋಡೋಣ. ಆದರೆ ವಿಡಿಯೋ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಅಲ್ಲಿ ಗೃಹನೇಶ್ವರ ಟೆಂಪಲಲ್ಲಿ ಸೇಮ್ ಧರ್ಮಸ್ಥಳ ಥರನೇ, ಅಲ್ಲೂ ಕೂಡ ಅಂದರೆ ಮೆನ್ಸ್ಗೆ, ಬಾಯ್ಸ್ಗೆ ಧರ್ಮಸ್ಥಳ ಅಂದರೆ ಸ್ವಲ್ಪ ಪ್ರೊಸೀಜರ್ ಆ ಥರ. ಮೀನಿಂಗ್ ಏನು ಗೊತ್ತಾ, ಎಲ್ಲ ಶಿವ ಟೆಂಪಲದಲ್ಲೂ ಬಟ್ಟೆ ಅಥವಾ ಶರ್ಟ್ಗಳು ಹೆಂಗಿರ್ತಾರೆ ಅಂದರೆ, ಶಿವನ ಮುಂದೆ ಯಾರು ದೊಡ್ಡವರಲ್ಲ, ಎಲ್ಲ ಚಿಕ್ಕವರು. ಆಗಿನ ಕಾಲದಲ್ಲಿ ದೊಡ್ಡ ಶ್ರೀಮಂತರ ಮನೆ, ಗೌಡ್ರ ಮನೆಗೆ ಹೋಗಿ ಹಿಂಗೆ ನಿಂತ್ಕೊಳ್ಳೋರಲ್ಲ, ಇಂಥವಲ್ಲಿ ಹಿಂಗೆ ಹಾಕೊಂಡು ಆ ಥರ ಲೆಕ್ಕ. ಎಲ್ಲರೂ ಈಕ್ವಲ್ ಆಗಿರಬೇಕು ಅನ್ನೋದಕ್ಕೆ ಶರ್ಟ್ ಬಿಚ್ಚೋದು. ಎಸ್, ಎವ್ರಿವನ್ ಈಸ್ ಈಕ್ವಲ್. ಇವಾನೆ ಸುಪ್ರೀಂ ಗಾಡ್ ಅನ್ನೋದು. ಹಂಗೋಗು ಡವರಾಣಿ ರೇಣುಕಾ. ಇದೇ ಹನುಮಾನ್ ಟೆಂಪಲ್ಲು. ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ಒಳಗಡೆ ಹೊರಟೋದ್ರು, ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿ ದರ್ಶನ ಮಾಡ್ಕೊಂಬರೋಣ. ಹನುಮಾನ್ ಟೆಂಪಲ್ದು ಒಂದು ಸ್ಟೋರಿ ಇದೆ. ನನ್ನ ಹಸ್ಬೆಂಡ್ ಹೇಳಿದ್ರು, ಅವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ನಾಚಿಕೆ, ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಲೇಬೇಕು, ನೀವು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್. ನನ್ನ ಗಂಡ ನಂಗೆ ಒಂಚೂರು ಸಪೋರ್ಟ್ ಮಾಡಲ್ಲ ವೀಡಿಯೋ ಮಾಡೋದಕ್ಕೆ, ಬೈಯಲ್ಲ, ಬಟ್ ಅವ್ರಿಗೇನೋ ನಾಚಿಕೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಈಗ ನಾವು ಬಂದಿದ್ವಲ್ಲ ಹನುಮಾನ್ ಟೆಂಪಲ್ಲು, ಈಗ ನಾವು ಬಂದಿದ್ವಲ್ಲ ಹನುಮಾನ್ ಟೆಂಪಲ್ಗೆ ದರ್ಶನ ಮಾಡೋಕ್ಕೆ. ಅಲ್ಲಿಂದು ಸ್ಟೋರಿ ಒಂದು ಹೇಳ್ತೀನಿ ನಾನು ನಿಮಗೆ. ಏನಂದರೆ ಇಲ್ಲಿ ಆವಾಗಿನ ಕಾಲದಲ್ಲಿ, ಯಾವ ಕಾಲ ಅಂತ ಗೊತ್ತಿಲ್ಲ, ತುಂಬ ವರ್ಷಗಳ ಹಿಂದೆ ಇಲ್ಲಿದ್ದಂಥ ಒಂದು ರಾಜ ಬಂದು ದೇವ್ರ ಹತ್ರ ಭಕ್ತಿಯಿಂದ ಪ್ರೇಯರ್ ಮಾಡಬೇಕಾದ್ರೆ, ಅವ್ರದ್ದು ಏನಿರುತ್ತೆ ಪ್ರಾರ್ಥನೆ ಮಾಡಬೇಕಾದ್ರೆ, ಬೇಡ್ಕೊಳ್ಬೇಕಾದ್ರೆ ಹನುಮಾನ್ ಅವರು ರಾಜನ ಭಕ್ತಿಗೆ ಮೆಚ್ಚಿ ಹನುಮ ಪ್ರತ್ಯಕ್ಷ ಆಗಿದ್ರಂತೆ. ರಾಜ ಕಂಡುಬಿಟ್ಟು ನೋಡಿಬಿಟ್ರಂತೆ. ಹಾಗಾಗಿ ಹನುಮಾನ್ ಅಲ್ಲೇ ಸ್ಟ್ಯಾಚು ಆಗಿಬಿಟ್ರಂತೆ, ಅಲ್ಲೇ ಮಲ್ಕೊಂಡ್ಬಿಟ್ರಂತೆ. ಸೊ ಅದು ಇದು ಸ್ಟೋರಿ. ಎಲ್ಲೂ ಹನುಮಾನು ಮಲ್ಕೊಂಡಿರೋದು ವಿಗ್ರಹ ಇಲ್ಲ. ಅಂದರೆ ದೇವಸ್ಥಾನಗಳಲ್ಲಿ ಹನುಮ ಎಲ್ಲೂ ಮಲ್ಕೊಂಡಿರೋದನ್ನು ಪೂಜೆ ಮಾಡಲ್ಲ. ಮಲ್ಕೊಂಡಿರೋದು ಇಲ್ಲ. ಈ ದೇವಸ್ಥಾನದಲ್ಲಿ ಹನುಮಾನ್ ಮಲ್ಕೊಂಡಿದ್ದಾರೆ, ನೀವು ನೋಡ್ಬೋದು. ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ವೈಬ್. ಬೆಳಗ್ಗೆ ಇವಾಗ 8 ಗಂಟೆ ಆಗಿದೆ ಟೈಮ್. ಸೊ ಇಲ್ಲಿನೂ ಕೂಡ ದರ್ಶನ ಮುಗೀತು. ಇವಾಗ ವೆಲ್ಲೋರಾಗಿ ಹೋಗೋದು ಇಲ್ಲಿಂದ. ನಮ್ಮದು ರಾಣಿ ಮಹಾರಾಣಿ ಆನೆ ಮೇಲೆ ಅಂಬಾರಿ.
ಬೆಂಗಳೂರು ಊಟನೇ ಅಡ್ಜಸ್ಟ್ ಆಗೋದು, ಬೇರೆ ಎಲ್ಲೇ ಬಂದ್ರೂ ಏನೂ ಅಡ್ಜಸ್ಟ್ ಆಗಲ್ಲ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಬಟ್ ತಿನ್ನಬೇಕು ಅಂತ ಹೇಳಿ ನಮ್ಮಮ್ಮದು ಆಲೂ ಪರಾಟ ನೋಡಿ, ಡಯಟ್ ಮಾಡೋರು ಹೆಂಗೆ ತಿಂತಾರೆ. ಮಲ್ಲಿಗೆ ಹೂವು ಗಿಡ ನೋಡಿ ಹೆಂಗೆ ಹಾಕಿದ್ದಾರೆ, ಫುಲ್ಲು ಮಲ್ಲಿಗೆನೆ. ಇಲ್ಲಿ ಬಂದರೆ ಗಮ್ ಅಂತ ಇದೆ ಗಿಡ. ಗೈಸ್, ಇದು ತುಂಬ ದೂರ ವಾಕ್ ಮಾಡಬೇಕು ಜಾಸ್ತಿ. ಇಲ್ಲಿ ತುಂಬ ದೊಡ್ಡದಿದೆ ಇದು. ಮತ್ತು ಇಲ್ಲಿ ನೋಡಿ ಗಾಡಿ ಈ ಥರದ್ದು ಕೂಡ ಇದೆ. ಬೇಕಂದರೆ ಇವ್ರು ಕರ್ಕೊಂಡು ಹೋಗ್ತಾರೆ, ಇವ್ರಿಗೆ ಪೇ ಮಾಡಬೇಕು. ಇಲ್ಲಿ ನಾವು ಒಳಗಡೆ ಎಂಟರ್ ಆಗಿ ಬರುವಾಗ ಇಲ್ಲಿ ಈ ಥರ ಮ್ಯಾಪ್ ಎಲ್ಲ ಹಾಕ್ಕೊಂಡಿರ್ತಾರೆ. ನಮ್ಮನ್ನು ಕರೆದ್ರು, ನನ್ನ ಹಸ್ಬೆಂಡ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಥರ ಕರ್ಕೊಂಡು ಹೋಗ್ತೀವಿ ನಾವೇ, ಅವ್ರದ್ದೇ ಓನ್ ವೆಹಿಕಲ್ ಇದೆ ಅಂತೆ, ಅವರೇ ಎಕ್ಸ್ಪ್ಲೇನ್ ಮಾಡ್ತಾರಂತೆ ಪಾಯಿಂಟ್ಗೂ ಕರ್ಕೊಂಡು ಹೋಗಿ. ಆ್ಯಂಡ್ 3500 700 ಈ ಥರ ಆಗುತ್ತಂತೆ. ಇಲ್ಲಿ ನೀವು ನೋಡ್ಬೋದು ಮ್ಯಾಪ್ ಎಲ್ಲ ಹಾಕಿದ್ದಾರೆ. ಅವರು ಓನ್ ವೆಹಿಕಲಲ್ಲೇ 1.5 hour ಆಗುತ್ತೆ ಅಂತ ಹೇಳಿದ್ರು. ಅದು 1.5 hour ಅಲ್ಲಿ 32 ಕೇವ್ಸ್ ಇದೆ, ಅಷ್ಟನ್ನು ಕವರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಅವರು ಎಲ್ಲ ಕೇವ್ಸ್ಗೂ ಕರ್ಕೊಂಡು ಹೋಗಲ್ಲ, ತುಂಬ ಇಂಪಾರ್ಟೆಂಟ್ ಇರೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವೇ ಹೋಗಿ ನೋಡ್ಕೊಂಡು ಬರೋಣ. ಹೇಗಿದ್ರು ನಮಗೆ ಈವ್ನಿಂಗ್ ತನಕ ಟೈಮ್ ಇದೆ, ಬಸ್ ಇರೋದು ಈವ್ನಿಂಗ್ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬರ್ತಿದ್ದೀವಿ. ಇನ್ನೊಂದೇನೆಂದರೆ ಯಾರಾದರೂ ವಯಸ್ಸಾಗಿರೋರು ಈ ಥರ ಎಲ್ಲ ಇದ್ದರೆ ಬೆಸ್ಟ್, ಅದರಲ್ಲಿ ಹೋಗಿ ನೋಡಿಕೊಂಡು ಬರ್ಬೋದು. ನಮ್ಗೆ ಇನ್ನೇನಂದರೆ ಒನ್ ಟೈಮ್ ಬಂದಿದ್ದೀವಿ, ಫುಲ್ ಎಲ್ಲ ಕವರ್ ಮಾಡೋಣ ಅಂತ ಹೇಳಿ ನಾವೇ ಹೋಗ್ತಾ ಇದ್ದೀವಿ. ಸೊ ನಾವೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ನನ್ನ ಹಸ್ಬೆಂಡು ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ವಾಟರ್ ಫಾಲ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪಾಪ ನಮ್ಮಮ್ಮಗೆ ವಾಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ನಮ್ಮಮ್ಮ ಅಲ್ಲಲ್ಲಿ ಕುತ್ಕೊಂಡು ಬರ್ತಾಯಿದ್ರು. ಗೈಸ್, ನಿಜ ಸಖತ್ತಾಗಿದೆ. ನೋಡಿ ವಾಟರ್ ಫಾಲ್ ಆಗ್ತಾ ಇದೆ ಮೇಲಿಂದ. ಇದು ನೋಡಿ ವಾಟರ್ ಫಾಲ್ ಆಗ್ತಾ ಇದೆ ಅಲ್ಲಿ. ಆ್ಯಂಡ್ ಇದು ಕೇವ್ ನಂಬರ್ 10. ಹಾಯ್, ಎಕೋ ನೋಡಿ ಹೇಗಿದೆ. ಈಗ ನಾವು ಎಲ್ಲರ ಕೇವ್ಸ್ಗೆ ಬಂದಿದ್ದೀವಿ. ಇದರಲ್ಲಿ ಏನಂದರೆ 3 ಭಾಗವಾಗಿ ವಿಭಾಗ ಮಾಡಿದ್ದಾರೆ. ಒಂದು ಈಗ ಹೆಂಗಂದರೆ, ಈಗ ಯಾವ ಜನ್ರೇಷನಲ್ಲಿ ಯಾರು ಆಳ್ತಿದ್ರಲ್ಲ ಅವ್ರವ್ರು ಬಂದು ಇಲ್ಲಿ ಗುಹೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ಬುದ್ಧಿಸ್ಟ್ ಇರೋ ಎರಾನಲ್ಲಿ ಬುದ್ಧಿಸ್ಟೇ ಮಾಡ್ಕೊಂಡಿದ್ದಾರೆ. ಈಗ ಎಕ್ಸಾಂಪಲು 1 to 12 ಇರೋದು ಬುದ್ಧಿಸಮ್. ಅದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಇರೋದು ನಂಬರ್ 10. ಯಾಕಂತ ಹೇಳಿದ್ರೆ 1 to 9 ನಾರ್ಮಲ್ ಚಿಕ್ಕ ಗುಹೆಗಳಿದೆ. ಅದು ಏನಕ್ಕೆ ಮಾಡ್ಕೊಂಡಿದ್ದೆ ಅಂದರೆ, ಈಗ ಆಗಿನ ಕಾಲದಲ್ಲಿ ಬುದ್ಧಿಸ್ಟ್ ಎಲ್ಲ ಜಾಸ್ತಿ ಗುಡಿಸ್ಲಲ್ಲಿ ಇರ್ತಾ ಇದ್ದಿದ್ದು. ಅವ್ರಿಗೆ ಈ ಮಳೆಗಾಲ ಬಂದಲ್ಲಿ ತುಂಬ ಕಷ್ಟ ಆಗ್ಬಿಡ್ತಿತ್ತು ಈ ಧ್ಯಾನ ಮಾಡೋದಕ್ಕೆ, ಏನಾದರೂ ಬೇಕಿತ್ತಲ್ಲ. ಸೊ ಅವ್ರು ಏನು ಮಾಡ್ತಿದ್ರು, ಎಲ್ಲೆಲ್ಲಿ ಬಂಡೆಗಳೆಲ್ಲ ಕಾಣುತ್ತೋ ಅಲ್ಲೆಲ್ಲ ಗುಹೆ ಮಾಡಿಕೊಂಡು ಕುತ್ಕೊಂಡು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ಅದೇ ರೀತಿ ಇಲ್ಲೂ ಬಂದು ಗುಹೆ ಮಾಡಿಕೊಂಡು ಅವರು ಧ್ಯಾನ ಮಾಡೋಕ್ಕೆ ಮಾತ್ರ ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು ಇಲ್ಲಿರೋ ಎಲ್ಲರ ಕೇವ್ಸ್ನ. ಸೊ ಅವ್ರು ಇವಾಗ ಯಾವಾಗ ಮಳೆಗಾಲ ಬರುತ್ತೆ, ಈ ಜೂನ್ ಜುಲೈ ಆಗಸ್ಟ್ ಈ ಥರ 3 ತಿಂಗಳಲ್ಲಿ ಮಾತ್ರ ಇಲ್ಲಿ ಬರ್ತಿದ್ರು, ಧ್ಯಾನ ಮಾಡ್ತಿದ್ರು, ಇರ್ತಿದ್ರು. ಆಮೇಲೆ ಮಳೆಗಾಲ ಮುಗಿದ ತಕ್ಷಣ ಹೋಗ್ಬಿಡ್ತಿದ್ರು. ಸೊ ಇದು ಕೇವ್ ನಂಬರ್ 10 ಇದೆ. ಬುದ್ಧಿಸ್ಟ್ ಕೇವ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್, ತೋರಿಸ್ಬೇಕು ಇದನ್ನು. ನೋಡಿ, ಇದು ವಾಟರ್ ಫಾಲ್ಸ್ ಅಲ್ಲಿಂದ ಬೀಳ್ತಿದೆ. ನಾವು ಬಂದಿದ್ದು ಆ ಕಡೆಯಿಂದ. ಸೊ ನೀವು ಕೇವ್ ನಂಬರ್ 1 to 6 ಹೋಗ್ಬೇಕಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೇವ್ ನಂಬರ್ 1 to 6 ಅಲ್ಲಿ ನೋಡೋವಂಥದ್ದು ಏನೂ ಇಲ್ಲ. ಅಲ್ಲಿಂದ ಕೇವ್ ನಂಬರ್ 1 ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಕೇವ್ ನಂಬರ್ 4. ಇದು ಬುದ್ಧಿಸ್ಟು ಯೂಸ್ ಮಾಡ್ತಿರೋಂಥ ಕೇವ್ಗಳು. ಇದು ಮೇನ್ ಇಂಪಾರ್ಟೆಂಟ್. ಇದ್ರಲ್ಲಿ ತಿಳ್ಕೊಬೇಕಾಗಿರೋದು ಬಾರಾಣಿ ಬುದ್ಧ. ಅದು ಇಲ್ಲಿರೋದೇ ಮೈತ್ರೇಯಿ ಮತ್ತು ವಜ್ರಪಾಣಿ. ನೋಡು, ಇದು ಇದ್ದಾನೆ, ಇನ್ನು ಮೈತ್ರೇಯಿ.
ಇದು ವಜ್ರಪಾಣಿ. ಈ ಬುದ್ಧಿಸ್ಟಲ್ಲಿ ಹೆಂಗಂದರೆ ಇವರಿಬ್ಬರು ಕಂಪಲ್ಸರಿ ಇದ್ದೇ ಇರ್ತಾರೆ ಎಲ್ಲಾದರೂ ಹೋಗಿ. ಇವರಿಬ್ಬರು ಒಂಥರ ವೆಲ್ಕಮ್ ಮಾಡೋ ಥರ ಎಲ್ಲನೂ. ಸೊ ಇದು ಬುದ್ಧ. ಸೊ ಇದಕ್ಕೆ ಹೇಳಿದ್ದು ಇದು ಬುದ್ಧಿಸ್ದು 1 to 12 ಏನಿದೆಯೋ ಅದರಲ್ಲಿ ಬರೀ ಎಲ್ಲದರಲ್ಲೂ ಬರೀ ಇಷ್ಟೇ ಇರುತ್ತೆ. ಒಂದು ಮೈತ್ರೇಯಿ, ವಜ್ರಪಾಣಿ ಮತ್ತು ಖಾಲಿ ರೂಮ್ಗಳು. ಮತ್ತು ಅವರು ವಿವಿಧ ಪಂಥದ ಈ ಬುದ್ಧಿಸ್ಟ್ಗಳನ್ನ ಏನು ಧ್ಯಾನ ಮಾಡ್ತಿದ್ರಲ್ಲ ಅದನ್ನು ಇಟ್ಟಿರ್ತಾರೆ ಅಷ್ಟೇ. ಮತ್ತು ಆ ಬುದ್ಧ ಹಿಂಗೆ ಹೋಗ್ತಾ ಇದ್ರೆ ಇದು ಸಭಾಂಗಣ, ಮೀಟಿಂಗ್ ಹಾಲ್ ಥರ ನೋಡಿ. ಇದನ್ನು ನೋಡ್ರೆ ಗೊತ್ತಾಗುತ್ತೆ, ಅವ್ರವ್ರು ಕೂತ್ಕೊಂಡು ಮೀಟಿಂಗ್ ಮಾಡೋದಕ್ಕೆ ಅಂತಲೇ ಜಾಗ ಇದ್ದಿದ್ದು. ಸೊ ಅಲ್ಲಿ ಬುದ್ಧ ಕೂತ್ಕೋತಿದ್ದ ಅಥವಾ ಯಾರು ಮೆಂಬರ್ ಇರ್ತಿದ್ರು ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ಇದನ್ನು ಮೀಟಿಂಗ್ ಹಾಲ್, ಬರೀ ಮೀಟಿಂಗ್ ಮಾಡೋಕ್ಕಂತಲೇ ಇಟ್ಕೊಂಡಿದ್ದು ಸ್ಥಳ. ಇದು ಕೇವ್ ನಂಬರ್ 5. ತುಂಬ ದೊಡ್ಡದಿದೆ ಅಲ್ಲ, ಚೆನ್ನಾಗಿದೆ, ಎಕ್ಕೋ ಬರ್ತಾ ಇದೆ, ಮಸ್ತಾಗಿದೆ. ಇಲ್ಲಿ ನೋಡಿ ಸಖತ್ತಾಗಿದೆ. ಹಾಂ ಸರಿ, ಇದು ಕೇವ್ ನಂಬರ್ 8. ಇದು ಕೂಡ ನೋಡಿ ಸೇಮ್ ಇದೆ. ಇದನ್ನು ಮೇನ್ ಯಾಕೆ ಅಂತ ಅಂದರೆ ನೋಡು, ಇಲ್ಲಿರೋ ಪಿಲ್ಲರ್ಸ್ ಇಲ್ಲಿ ಎಷ್ಟು ಗೊತ್ತಾ, ಟೋಟಲ್ 12 ಪಿಲ್ಲರ್ ಇದೆ. 12 ಕೂಡ ಡೆಕೋರೇಟಿವ್ ಆಗೇ ಇದೆ. ಈಗ ತೋರಿಸುವಂಥ ಪಿಲ್ಲರ್ಗಳು. ಮತ್ತೆ ಮೇಲೆ ತೋರಿಸು. ಇಲ್ಲಿ ಹೆಂಗೆ ಆರ್ಕಿಟೆಕ್ಚರ್ ಇದೆ ಅಂದರೆ ಅಲ್ಲಿ ಬರೋ ಬೆಳಕು ಕರೆಕ್ಟಾಗಿ ಒಬ್ಬ ಮೇಲೆ ಬಿಡೋ ಥರ ಕಟ್ಟಿದ್ದಾರೆ. ಅದು ಆಗಿನ ಕಾಲದೆಲ್ಲ ಆ ಥರ ಕಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅವ್ರಿಗೆ ಎಷ್ಟು ಟೆಕ್ನಾಲಜಿ ಇರ್ಬೋದು ಅಂತ. ಅಂದರೆ ಈಗಿರೋ ಟೆಕ್ನಾಲಜಿ ಆಗಿ ಇಲ್ಲದೇ ಹಿಂಗೆ ಕಟ್ಟಿದ್ದಾರೆ. ನೋಡಲ್ಲಿ ಕರೆಕ್ಟಾಗಿ ಗ್ಯಾಪ್ ಹಿಂಗೆ ಬಿಟ್ಟಿದ್ದಾರೆ. ತೋರಿಸು, ಅಲ್ಲಿ ಬಿಡೋ ಬೆಳಕು ಕರೆಕ್ಟಾಗಿ ಬುದ್ಧನ ಮಕ್ಕ ಮೇಲೆ ಬಿಡುತ್ತೆ. ನೋಡು, ಸೇಮ್ ವಜ್ರಯಿ ಮೈತ್ರೇಯಿ, ಏನು ವಜ್ರಪಾಣಿ ಮೈತ್ರೇಯಿ ಅವರಿಬ್ಬರು. ವಿವಿಧ ಪಂಥದ ಬುದ್ಧನ ಚಿತ್ರಗಳು ಅಲ್ಲಿರೋ ಎಲ್ಲ. ಇಲ್ಲಿಯೂ ಕೂಡ ಇದೆ. ಇದು ನಂಬರ್ 10 ಇದ್ದದ್ದು. ಇದು ಬುದ್ಧಿಸ್ಟು ಟೆಂಪಲ್ ಎಲ್ಲ ಹೆಂಗೆ ಕಟ್ತಾರೋ ಅದೇ ಆರ್ಕಿಟೆಕ್ಚರಲ್ಲೇ ಕಟ್ಟಿದ್ದಾರೆ. ಮೇಲೆ ನೋಡಿ, ಅದು ಫ್ಲ್ಯಾಟ್, ಅಲ್ಲೆಲ್ಲ ನೋಡಿದಾಗ ಬರೀ ಫ್ಲ್ಯಾಟ್ ಇತ್ತು, ಬಟ್ ಇಲ್ಲಿ ಥರ ಡೋಮ್ ಥರ ಕಟ್ಟಿದ್ದಾರೆ. ಸಾಲ 3 ಫ್ಲೋರ್ಗೆ, ಇದು 3 ಫ್ಲೋರ್ ಇದೆ. ಅದು 3 ಫ್ಲೋರು ಕೂಡ ಬರೀ ಧ್ಯಾನ ಮಾಡೋಕ್ಕಷ್ಟೇ ಯೂಸ್ ಮಾಡ್ತಿದ್ವಿ ಬುದ್ಧಿಸ್ಟ್ಗಳು. ಮತ್ತು ಅದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಮಳೆ ಒಳಗಡೆ ಹೋಗೋದಕ್ಕೆಲ್ಲ ಮೆಟ್ಲಿದೆ. ಪ್ರತಿಯೊಂದು ಪ್ರಾಕ್ಟೀಸ್ ಆಗಿ ನೀಟಾಗಿ ಕಟ್ಟಿದ್ರು ಬಂದಿದ್ದು. ಅದು ಪಿಲ್ಲರ್ಗಳು ನೋಡ್ತಾ ಇದ್ರೆ ನಾವು ಮನೆ ಕಟ್ಟೋಕ್ಕೆ ಇದು ಏನಂತಾರೆ, ಪಿಲ್ಲರ್ಗೆ ಇದು ಕೊಡ್ತೀವಲ್ಲ ಟೈಲ್ಸು, ಅದು ಕೊಟ್ಟಂಗೆ ಕಾಣ್ತಿದೆ ನೋಡು. ಬಟ್ ಅದು ಪ್ಯೂರ್ ಕಲ್ಲಿಂದನೇ, ಬಂಡೆಯಿಂದನೇ ಕೆತ್ತನೆ ಮಾಡಿರೋದು. ಎಲ್ಲರ ಕೇಸ್ನ ಕಟ್ಟಿದ್ದು ಯಾರು ಗೊತ್ತಾ? ಯಾರೆಲ್ಲ? ನಾವು ಕನ್ನಡಿಗರು. ಬಟ್ ಎಷ್ಟೊಂದು ಜನ ಏನು ಗೊತ್ತಾ, ಈ ಫಾರಿನ್ ಜನ, ಈ ಯುರೋಪಿಯನ್ಸು US ಅವರೆಲ್ಲ ಈ ಕೇವ್ಸ್ನ ನಾವು ಮನುಷ್ಯರು ಕಟ್ಟಿದಂತ ಹೇಳಿದರೆ ಅವ್ರು ಯಾರು ನಂಬ್ತಾನೆ ಇಲ್ಲ. ಅವ್ರಿಗೆ ಪ್ರೂಫ್ ಬೇಕಂತೆ. ಮಹಾರಾಜ ನಂಬರ್ 12. ಇದು ಕೂಡ ಸೇಮು, ಅಷ್ಟೊಂದು ಇಂಪಾರ್ಟೆಂಟ್ ನೋಡುವಂಥದ್ದೆಲ್ಲ ಏನಿಲ್ಲ. ಇದು ಕೇವ್ ನಂಬರ್ 13 ನೋಡಿ. ಅದು ಕೇವ್ ನಂಬರ್ 13 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಏನು ಇಂಪಾರ್ಟೆಂಟ್ ಇಲ್ಲ ಅದು ನೋಡುವಂಥದ್ದು. ಆ್ಯಂಡ್ ಇದು ಕೇವ್ ನಂಬರ್ 14 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಿಂದೂಸ್ ಟೆಂಪಲ್ಸು. ಅಲ್ಲಿದ್ದಿದ್ದು ಪಿಲ್ಲರ್ಗೂ ಇಲ್ಲಿದ್ದಿದ್ದು ಪಿಲ್ಲರ್ಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ಅಲ್ಲಿ ಬುದ್ಧಿಸಮ್ದಿತ್ತು, ಇಲ್ಲೂ ಹಿಂದೂಸ್ದಿದೆ. ಇದ್ರ ಮೇಲೆಲ್ಲ ಚಿಹ್ನೆಗಳು ಇದನ್ನೆಲ್ಲ ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಹಿಂದೂಸ್ ಟೆಂಪಲ್ ಅಂತ ಗೊತ್ತಾಗುತ್ತೆ. ತಿರುಗುವಂಗೆ ಇದನ್ನು ಕೂಡ ಹಿಂದೂಸ್ದು. ಇದರಲ್ಲಿ ಹಿಂದೂ ದೇವ್ರದ್ದು ಹಿಂದೂಸ್ದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ, ಇದೆಲ್ಲ ಹಿಂದೂ ಚಿತ್ರಗಳು ಅಥವಾ ಹಿಂದೂ ದೇವತೆಗಳದ್ದು ಚಿತ್ರಗಳಿದ್ದಾವೆ ಇಲ್ಲೆಲ್ಲ. ಇದು ಆನೆಗಳು, ಇದು ಡಿಸ್ಟ್ರಾಯ್ ಆಗಿದೆ. ಅಲ್ಲೆಲ್ಲ ಜಸ್ಟ್ ಸಿಂಪಲ್ ಖಾಲಿ ಪಿಲ್ಲರ್ಗಳಿದ್ದಾವೆ. ಇಲ್ಲೂ ಅಷ್ಟೇ ಜಸ್ಟ್ ಚಿಕ್ಕದಾದ ಒಂದು ದೇವಸ್ಥಾನ ಥರ ಕಟ್ಟಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಇದೆಲ್ಲ ಸ್ವಲ್ಪ ಎಲ್ಲ ಹಾಳಾಗಿಬಿಟ್ಟಿದೆ, ಮೇ ಬಿ ಇರ್ಬೋದು. ನಂಬರ್ 15 ವ್ಯೂ ಮಸ್ತಾಗಿದೆ. ಇದಕ್ಕೆ ಸ್ವಲ್ಪ ಮೆಟ್ಲು ಹತ್ಕೊಂಡು ಬರ್ಬೇಕು ಈ ಕೇವ್ಗೆ. ಇದು ಕೇವ್ಗೆ ಮೆಟ್ಲು ಹತ್ಕೊಂಡು ಬರೋದಕ್ಕೂ ಒಂದು ರೀಸನ್ ಏನಂದರೆ, ನಮ್ಮ ಹಿಂದೂ ಸೌತ್ ಇಂಡಿಯಾದಲ್ಲಿರೋ ಎಲ್ಲ ಟೆಂಪಲ್ಸ್ಗೂ ಸ್ವಲ್ಪ ಬೆಟ್ಟದ ಮೇಲೆ ಇರುತ್ತೆ ದೇವಸ್ಥಾನಗಳು. ಅದು ಒನ್ ಆಫ್ ದ ರೀಸನ್ ಇರ್ಬೋದು. ಕೇವ್ ನಂಬರ್ 16 ಇದು ಕ್ಲೋಸ್ ಮಾಡಿದ್ದಾರೆ.
ಇದೇ ಮೇನ್ ಟೆಂಪಲ್ಲು. ಒಳಗಡೆ ಹೋಗೋಣ. ಕೈಲಾಸ ಟೆಂಪಲ್, ಶಿವ ಪಾರ್ವತಿ ಎಲ್ಲ ಇದ್ದಾರೆ. ನೀವು ಯಾರಾದ್ರೂ ಮಹಾರಾಷ್ಟ್ರಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಪ್ಪಲಿ ಹಾಕೊಂಡು ಹೋಗೋದು. ಇಲ್ಲಿ ನಾವು ಒಳಗಡೆ ಎಂಟರ್ ಆದರೆ ಲೆಫ್ಟಲ್ಲಿ ಗಣೇಶ ಇದ್ದಾರೆ, ರೈಟಲ್ಲಿ ಚಾಮುಂಡಿ ತಾಯಿ ಇದ್ದಾರೆ ಆ್ಯಂಡ್ ಆಪೋಸಿಟಲ್ಲಿ ಸ್ಟ್ರೇಟಾಗಿ ಮಹಾಲಕ್ಷ್ಮಿ ದೇವಿ ಇದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಗಣೇಶ, ಚಾಮುಂಡಿ ತಾಯಿ ಹಾಗೆ ಲಕ್ಷ್ಮೀ ದೇವಿನ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಗಣೇಶನಷ್ಟೇ ಬುದ್ಧಿ ಬೇಕು ಈ ಟೆಂಪಲ್ನ ಕಟ್ಟೋದಕ್ಕೆ, ಹಾಗೆ ಚಾಮುಂಡಿ ತಾಯಿ ಅಷ್ಟೇ ಶಕ್ತಿನೂ ಬೇಕು. ಅದೇ ಥರ ಈ ಟೆಂಪಲ್ನ ಕಟ್ಟೋದಕ್ಕೆ ಅಮೌಂಟ್ ಲಕ್ಷ್ಮೀ ದೇವಿನ ಕೂಡ ಇಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಲೆಫ್ಟಲ್ಲಿ ಹೋದರೆ ಇದು ವಿಷ್ಣು ರಿಲೇಟೆಡ್, ಇದು ಪೂರ್ತಿ ವಿಷ್ಣು ರಿಲೇಟೆಡ್ ಕೆತ್ತನೆ ಮಾಡಿರೋದು. ಹಾಗೆ ಇಲ್ಲಿ ರೈಟ್ ಸೈಡ್ ಹೋದರೆ ಶಿವ ಪಾರ್ವತಿಗೆ ರಿಲೇಟೆಡ್ ಆಗಿರುವಂಥದ್ದು ಪೂರ್ತಿ. ನಾವಿನ್ನೂ ಮೇಲೆ ಎಲ್ಲ ಹೋಗಿದ್ವಿ, ಅದೆಲ್ಲ ಇನ್ನೂ ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫೋನ್ ಡೆಡ್ ಆಯಿತು. ಇನ್ನು ನನ್ನ ಹಸ್ಬೆಂಡ್ ಫೋನಲ್ಲಿ ಚಾರ್ಜ್ ಇರಲಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ ಸರಿ ಅಂತ ಸುಮ್ಮನಾದ್ವಿ. ಇನ್ನು ಈಗ ರಿಟರ್ನ್ ಹೊರಟಿದ್ದೀವಿ. ಈವ್ನಿಂಗ್ ನಮಗೆ 5:30ಗೆ ಬೆಂಗಳೂರಿಗೆ ಬಸ್ ಇದೆ. ಇನ್ನು ನಾಳೆ ನಾವು ಬೆಂಗಳೂರು ರೀಚ್ ಆಗ್ತೀವಿ. ಇವತ್ತು ಬಸ್ ಹತ್ತಿದ್ರೆ. ಸೊ ನಾನಿನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಾನೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.